ಎಂದು ನಿನ್ನನ್ನ ನಂಬಿ ಬಡ ರೈತ ಹುಡುಕಿ ಮುಂದಿರುವನು. ಚೆನ್ನಾಗಿ ಫಸಲು ಬೆಳೆದು ಒಳ್ಳೆಯ ಬೆಲೆಗೆ ಹೋಗಲೆಂದು ನಿನಗೆ ಶಿರವಾಗಿ ಬೇಡಿಕೊಳ್ಳುತ್ತೇನೆ. ತಾಯಿ ಭೂಮಾತೆ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಕಾರಣಕ್ಕಾಗಿ ಅದೆಷ್ಟೋ ಜನರು ನಮ್ಮಂತ ರೈತರು ಈ ನಾಡಿನಲ್ಲಿ ಬದುಕುವುದು ಬಹಳ ಕಷ್ಟವಾಗಿದೆ ತಾಯಿ, ಬಹಳ ಕಷ್ಟವಾಗಿದೆ. ವಾಯಮ್ಮ ಈಗ ಬಂದೆಯಾ? ಹೌದು, ಈಗ ತಾನೇ ಬಂದೆ. ಬನ್ನಿ, ಕೈಕಾಲು ಮುಖ ತೊಳೆದುಕೊಂಡು ಊಟ ಮಾಡೋದಂತೆ. ಸರಿ ಆಯ್ತು ಹೇಮ. ನಾನು ಊಟ ಮನೇಲಿ ಆಯ್ತು. ಹೇಮ, ನೀನು ಸುಳ್ಳು ಎಷ್ಟು ಸಲೀಸವಾಗಿ ಹೇಳ್ತಿರುವೆ ನೀನು. ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಬೇಕು? ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಹೇಮ, ಒಂದು ಸಾರಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ಮನೆಯಲ್ಲಿ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ಸ್ವಲ್ಪವೇ ಇತ್ತು. ಅದರಲ್ಲಿ 4 ರೊಟ್ಟಿ ಮಾಡಿ ನಿಮಗೆ ಬುತ್ತಿ ತಂದಿದ್ದೇನೆ. ನಾನೇನಾದ್ರೂ ಊಟ ಮಾಡಿದ್ರೆ ನೀವು ಹೊಟ್ಟೆಯಿಂದ ಉಣಿಬೇಕಾಗುತ್ತೆ ಅಂತ ನಾನು ಊಟನೇ ಮಾಡಿಲ್ಲ. ಹೇಮ, ಎಂತ ಸದ್ಗುಣ ಸತಿ ಬಂದೆ ನೀನು ನನ್ನ ಬಾಳಿನಲ್ಲಿ. ಹೇಮ, ಸುಖ ದುಃಖದಲ್ಲಿ ನೀನು ಭಾಗಿಯಾಗಿ ನನ್ನ ಒಡಲು ತುಂಬಿಸಿ ನೀನು ಊಟ ಮಾಡಿದರೆ ಉಪವಾಸ ಇರುವೆಯಾ? ಹಸಿದಾಗ ಅನ್ನ, ದನಿದಾಗ ನೀರು ಸೇವಿಸಿದರೆ ಮನುಷ್ಯನಿಗೆ ಒಂದು ಶ್ರೇಯಸ್ಸು. ನೀವು ದುಡಿಯುವರು, ನೀವು ಹೊಟ್ಟೆ ತುಂಬ ಊಟ ಮಾಡಿ ಸಂತೋಷವಾಗಿರ್ಬೇಕೆನ್ನುವುದೇ ನನ್ನ ಆಸೆ. ಹೇಮ, ಮೈ ಮೇಲೆ ತುಂಡು ಬಟ್ಟೆವಿಲ್ಲ ಅಂದರೆ ಬದುಕಬಹುದು ಈ ಭೂಮಿ ಮೇಲೆ. ಆದರೆ ಒಂದು ಹೊತ್ತು ಊಟವಿಲ್ಲವೆಂದರೆ ಹಸಿದು ಒಡಲು ಕುಸಿದು ಈ ಭೂಮಿಯನ್ನೇ ಸೇರುವುದು ಖಂಡಿತ ಹೇಮ, ಇದು ಖಂಡಿತ. ಸರಿ ಸರಿ, ಕೆಲಸ ಮಾಡಿ ನೀವು ಸುಸ್ತಾಗಿದ್ದೀರಾ, ಬನ್ನಿ ಊಟ ಮಾಡೋದಂತೆ. ಹೇಮ, ಏನೇ ಆಗಲಿ ನೀನು ನನ್ನ ಹೆಂಡತಿ. ಇದೊಂದು ತುತ್ತಿನಲ್ಲಿ ಇಬ್ರು ಹರಿದು ತಿನ್ನೋಣ. ನೀನು ಬರೀ ಸತಿ ಅಲ್ಲ ಹೇಮ, ನನ್ನ ಜೀವದ ಜ್ಯೋತಿ. ಬಾ ಹೇಮ ಬಾ, ನನ್ನ ಕೈಯಾರೆ ನಿನಗೆ ತಿನ್ನಿಸುವೆ. ಸರಿ ಬನ್ನಿ. ನಾನು ಮಹಾ ಪುಣ್ಯವಂತೆ. ಹುಟ್ಟುತ್ತಲೇ ತಂದೆ ತಾಯಿ ಪ್ರೀತಿ ಕಾಣದಿರುವಿನಂತ ದೃಷ್ಟಿಗೆ ನೀವು ಕೊಟ್ಟಿರುವೆ ಅಮೃತ ನಿಜಕ್ಕೂ ಪಂಚಾಮೃತ. ಹೇಮ, ಇದಕ್ಕೆ ನಿನ್ನ ಪ್ರತಿ ಹುಡುಗರು ಏನು ಕೊಡುವೆ? ನಿಮ್ಮನ್ನ ಪಡೆದ ನಾನೇ ಪುಣ್ಯವಂತೆ. ನೀವು ಏನು ಬೇಕಾದರೂ ಕೊಡ್ತೀನಿ, ಕೇಳಿ ಏನು ಬೇಕಂತ. ಬೇಕಿದ್ರೆ ನಾನು ಪ್ರಾಣನೇ ಕೊಡ್ತೀನಿ. ಹೇಮ, ನಾನು ನಿನಗೆ ತುತ್ತು ಕೊಟ್ಟೆ, ನೀವೊಂದು ನನಗೆ ಮುತ್ತು ಕೊಡು. ಇದಂದ್ರೆ ಆಗಂಗಿಲ್ಲ ನನಗೆ. ನಾನು ನಿಮ್ಮೂಳು ಅಂದಮೇಲೆ ಈ ಮುತ್ತು ಒಂದು ಯಾಕ್ರಿ? 1000 ಮುತ್ತು ಬೇಕಿದ್ರೆ ಕೊಡ್ತೀನಿ. ದುಃಖದ ಅಲೆಗಳು ದೂರ ಆಗುವಂತೆ ಮಾಡಿ ಸಂತೋಷ ಸಾಗರ ಉಕ್ಕುವಂತೆ ಒಂದು ಸಮುದ್ರ ಗೀತೆ ಹಾಡಬಾರದೆ? ಆಯ್ತು ರೀ. you know
ಇಬ್ಬರು ಒಟ್ಟಿಗೆ ಮನೆಗೆ ಹೋಗೋಣ ನಡಿ.